ಸುರೇಶ, ಒಂಚೂರು ಗದ್ದೆ ಕಡೆ ಹೋಗಿ ನೋಡ್ಕೊಂಡು ಬಾ. 2 ದಿನ ಆಯಿತು, ನಾನು ಏನೋ ಕೆಲಸ ಇತ್ತು ಅಂತ ಹೋಗಲೇ ಇಲ್ಲ ನೋಡಿ ಗದ್ದೆ ಕಡೆ. ಹೋಗಿ ಸ್ವಲ್ಪ ನೋಡ್ಕೊಂಬಾ. ಹ್ಞೂ ಸರಿ, ಆಯ್ತು ತಗೊಳ್ರಿ ಅಪ್ಪ ಅವರೇ, ಹೋಗಿ ಬರ್ತೀನಿ. ನಾನು ತುಂಬ ದಿನ ಆಯಿತು ಹೊಲದ ಕಡೆ ಹೋಗಿ ನೋಡ್ಕೊಂಬರ್ತೀನಿ. ಆ ಇದ್ಯಾಕ್ ಬೇ ಹಂಗೆ ಅಳ್ತಾ ಬಂದಿದ್ಯಾ ಒಬ್ಳೆ? ಎಲ್ಲಿ ನಿನ್ ಗಂಡ? ಏನಾಯ್ತು? ಯಾಕಷ್ಟು ಗಾಬರಿಯಿಂದ ಬಂದಿದ್ಯಾ? ಅಯ್ಯೋ, ಏನು ಅಂತ ಹೇಳೆ ಯವ್ವ. ನನ್ ಗಂಡ ಡೈಲಿ ಕುಡ್ಕೊಂಡು ಬಂದು ಹೊಡಿತಾನ್ ಕಣೆ ಯವ್ವ. ಇವತ್ತು ಬೆಳಿಗಾನ ಕೆಲಸ ಮಾಡಿ ಸಾಕಾಗಿ ಕೂತಿದ್ನಿ ಯವ್ವ. ಕುಡ್ಕೊಂಡು ಬಂದು ಎಲ್ಲಿ ಬೇಕೋ ಹಂಗೆ ಹೊಡಿತಾನ್ ಕಣೆ ಯವ್ವ. ಈಕಿ ಯಾಕಷ್ಟು ಓವರ್ ಆಗಿ ಆಡ್ತಿದ್ದಾಳೆ ಈಕಿ? ಏನೋ ಒಂಚೂರು ಜಗಳ ಆತದೆ, ಅದಕ್ಕೇನೆ ಓಡ್ ಬಂದ್ಬಿಡ್ತಾಳೆ ಹಂಗೆ. ಹೌದೇನು? ನಿನ್ನೆ ಕುಡ್ಕೊಂಡ್ ಬಂದು ಹೊಡಿತಾನೇನು? ಎಲ್ಲೋದ ಭಾಡ್ಯ? ಮಾಡ್ತೀನಿ ನೋಡ ಅವನಿಗೆ. ನನಗೆ ಅವತ್ತ ಡೌಟ್ ಬಂದಿತ್ತು, ನಿನ್ಗೇನೋ ಹಿಂಸೆ ಕೊಡ್ತಿದ್ದಾನೆ ಒಳಗಡೆ ಅಂತ. ನಾನು ಆದ್ರೂ ನಿಮ್ಮ ಅಪ್ಪನ ಮುಂದೆ ಹೇಳ್ದೆ. ನಿಮ್ಮ ಅಪ್ಪನೇ ಅಯ್ಯೋ ಏನಿಲ್ಲ ಸುಮ್ಮನಿರೆ, ಗಂಡ ಹೆಂಡತಿ ಅಂದಾಗ ಒಂದು ಜಗಳ ಬರುತ್ತೆ ಹೋಗುತ್ತೆ, ಎಲ್ಲ ಸರಿ ಹೋಯ್ತದೆ, ನೀನು ಸುಮ್ಮನಿರು, ಜಾಸ್ತಿ ತಲೆ ಕೊಡ್ಸ್ಕೋಬೇಡ ಅಂತ ಹೇಳ್ದೆ ನಿಮ್ಮಪ್ಪ. ಅದಕ್ಕೆ ಸುಮ್ಮನಾದೆ. ನೋಡಿದ್ರಾ, ನಾನು ಹೇಳಿದ್ದು ಕರೆಕ್ಟೇ ಆಯಿತು. ಅವತ್ತು ನಾನು ಹೇಳಿದ್ಕೆ ಅವತ್ತು ಕೇಳಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಲ್ಲ ಕಣವ ಲಕ್ಷ್ಮಿ, ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅಷ್ಟಕ್ಕೆಲ್ಲ ಹಂಗೆ ಹತ್ಕೊಂತ ಬರ್ತಾರೇನಪ್ಪ? ಬಿಡು, ಅದ್ಲಿಗೆ ಹೋಗ್ಲಿ. ಏನೋ ಕುಡಿಯೋದು ಮೊದಲಿಂದಾನೇ ಗೊತ್ತಿತ್ತು ತಾನೇ ನಿನ್ಗೂ. ಏನೋ ಕುಡಿದು ಜಾಸ್ತಿ ಆಗಿರಬೇಕು, ಏನೋ ಒಂದು ಮಾತು ಹೇಳಿರಬೇಕು. ಹೊಡಿಯೋದು ಇಲ್ಲಿಗೆ ಹಿಡಿಯೋದೆಲ್ಲ ನಾನೇನು ಯಾವತ್ತೂ ನೋಡಿಲ್ಲ, ಕಂಡಿಲ್ಲ ಅಂತ ಹುಡುಗ ಅಲ್ಲ ಅವ. ಚೆನ್ನಾಗೆ ಒಳ್ಳೆ ಮನುಷ್ಯ ಅವ. ನೀನು ಯಾಕೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಅವನ ಹತ್ರ ಜಗಳ ಆಡ್ಕೋತಿ? ಅಪ್ಪ ಅವರೇ, ನಾನು ಯಾವಾಗ ಜಗಳ ಆಡ್ಕೊಂತ ಬಂದೇನ್ರಿ ಅವನ ಹತ್ರ, ನಾನು ಸುಮ್ಮನೆ ಇದ್ದೆ. ಅವನು ಕೊಡೋ ಹಿಂಸೆನೆಲ್ಲ ಸಹಿಸ್ಕೊಂಡೇನ. ಇವತ್ತು ಯಾಕೋ ಬೆಳಿಗ್ಗೆಯಿಂದನೂ ಎಲ್ಲಿ ಬೇಕೋ ಹಂಗೆ ಹೊಡೆದಿದ್ದಾನೆ ನೋಡಿ. ಇಲ್ಲಿ ನಾನು ಸುಳ್ಳು ಹೇಳಿದ್ರೆ ಕೈ ಮೇಲೆಲ್ಲ ಹೆಂಗೆ ಬರೆ ಬಿದ್ದಿದ್ದವಂಗೆ. ಅಷ್ಟು ಹೊಡೆಸ್ಕೊಂಡು ಸುಮ್ಮನೆ ಇರು ಅಂತೀರಾ? ನಾನೇನೋ ತವ್ರ ಮನೆ ಇದೆ, ಹೋಗಿ ನನ್ನ ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂತ ಬಂದರೆ ನೀವು ನನ್ನದೇ ತಪ್ಪು ತೋರಿಸ್ತೀನೇನ್ರು. ನಾನಿಲ್ಲಿ ಬರೋದೇ ತಪ್ಪಾಯಿತು. ಅದ್ಲಿಗೆ ಆ ಕಡೆನೇ ಯಾವುದಾದ್ರೂ ಆಳು ಬಾವಿಗೆ ಬಿದ್ದದ್ಲಿಗೆ ಸತ್ತೋಗ್ಬೇಕಿತ್ತು ನಾನು. ಸುಮ್ಮನೆ ಇಲ್ಲಿ ಬರಬಾರ್ದಿತ್ತು. ತವ್ರ ಮನೆ ಇದೆ ಅಂತ ಬಂದಿದ್ದೇ ತಪ್ಪಾಯ್ತು ನೋಡಿ. ಅಲ್ಲ ಕಣವ ಲಕ್ಷ್ಮಿ, ನಾನೀಗ ನಿನಗೆ ಯಾಕೆ ಬಂದೆ ಅಂತ ಕೇಳ್ತಿಲ್ಲ. ಗಂಡ ಹೆಂಡತಿ ಮಧ್ಯೆ ಒಂದು ಜಗಳ ಇದ್ದೇ ಇರ್ತದ. ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ಬೇಕಲ್ಲ ಅಂತ ಅಂದಿದ್ದು. ಬಿಡು, ಅತ್ಲಾಗ ಹೋಗ್ಲಿ, ಏನು ಅಂತ ವಿಚಾರಿಸ್ಕೊಂಡು ಬರೋಣ. ಲಕ್ಷ್ಮಿ, ಅವನು ಹೊಡೆದಿದ್ದು ಖರೇನಾ? ನಿನಗೆ ಏಟ್ ಬಿದ್ದಿದ್ದು ಖರೇನಾ? ಕುಟ್ಕೊಂಡು ಬಂದು ಡೈಲಿ ಜಗಳ ಆಡ್ತಾನವ? ಖರೆ ಹೇಳು ಮತ್ತ. ಇವತ್ತು ಹೋಗಿ ಅವನಿಗೆ ನನ್ನ ಮಾರಿ ಇನ್ನೊಂದು ಮಾರಿ ತೋರಿಸ್ಬೇಕಾಯ್ತದ ನೋಡು ಮತ್ತ. ಖರೆ ಹೇಳು. ಹೌದ್ರಿ ಅಣ್ಣವ್ರೆ, ಇಲ್ಲಾಂದ್ರೆ ನಾನು ಯಾಕೆ ಇಲ್ಲಿ ಬರ್ತೀನಿ? ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗ್ ಹೊಡೆದಿದ್ದ ನಂಗೆ. ಬೆಳಿಗ್ಗೆಯಿಂದ ಕುಟ್ಕೊಂಡು ಬಂದು ನಿನ್ನ ದಂಡನ್ನೆಲ್ಲ ಕರ್ಕೊಂಬೋಗ. ಯಾರಿದ್ದಾರೆ? ನಿನ್ನನ್ನು ಹೊಡೆದ್ರು ಯಾರು ಕೇಳೋರಿಲ್ಲ. ನನಗೆ ಗೊತ್ತು ಏನು ಮಾಡಬೇಕು ಅಂತ. ಬಾಯಿಗೆ ಬಂದಂಗೆ ಮಾತಾಡ್ತಾನವ. ಅಕ್ಕಪಕ್ಕದವರು ಯಾರಾದರೂ ಬಿಡ್ಸಕ್ಕೆ ಬಂದರೆ ಅವ್ರಿಗೂ ಕೂಡ ಬೈದು ಕಳಿಸ್ತಾನೆ. ಅದಕ್ಕೆ ನಾನು ಬಂದೇ ಬಿಡ್ತೆ ನೋಡಿ. ಅದಕ್ಕೆ ನಾನು ಬಂದೇ ಬಿಟ್ಟೆ ಈ ಕಡೆ. ಹೆಂಗ್ ಹೊಡಿತಾನೆ ಗೊತ್ತೇನ್ರಿ ಅಣ್ಣ? ಏನು ನಾಟಕ ಮಾಡ್ತಾಳೆ ಈಕಿ? ಈಗ ಇವ್ರ ಮಧ್ಯೆನೇ ಜಗಳ ತಂದಿರ್ತಾಳೆ ನೋಡಿ ಈಕಿ. ಅದಕ್ಕೆ ಬಂದಿದ್ದಾಳೆ ಇಲ್ಲಿ. ಒಟ್ಟ ಇವಳಿಗ ನಮ್ಮ ಮನೆಯವರಿಗೆ ಕಳಿಸ್ಬಾರ್ದು ಮತ್ತ. ಹೆಂಗಾದ್ರೂ ಉಪಾಯ ಮಾಡಿ ಇಲ್ಲೇ ಇರಿಸ್ಕೋಬೇಕು. ಇವ್ರು ಹೋದ್ರೆ ಮತ್ತ ಜಗಳ ಆಗಿ ಎಲ್ಲ ದೊಡ್ಡದಾಯ್ತದೆ ಇವಳ ಕಡೆಯಿಂದ. ನಾನು ಯಾಕೆ ಕಳಿಸಲ್ಲ ನಾನು. ಮನೆಯಲ್ಲೇ ಇಟ್ಕೊತೀನಿ ನೋಡಿ ಇವಾಗ. ಹೌದೇನು? ಆ ಮನುಷ್ಯನಿಗಿದೆ ಇವತ್ತು. ಕುಡ್ಕೊಂಡು ಬರೋದಲ್ದೆ ಜಗಳ ಬೇರೆ ಮಾಡಿ ನಿನ್ನ ಹೊಡ್ತಾನೇನು? ಅವನಿಗೆ ತೋರಿಸ್ತೀನಿ ಇವತ್ತು ನಾನು ಯಾರು ಅಂತವ. ಅಯ್ಯೋ ಬಿಡ್ರಿ, ನೀವ್ ಯಾಕೆ ಇಷ್ಟಕ್ಕೆ ಇಷ್ಟೊಂದು ಮಾಡ್ತೀರಾ? ಗಂಡ ಹೆಂಡತಿ ಅಂದಮೇಲೆ ಜಗಳ ಕಾಮನ್ ಇರ್ತದ. ಈಗ ನಾವಿಬ್ರು ಕಿತ್ತಾಡಲ್ವೇನ್ರಿ? ಹಂಗೆ ಇರ್ತದ ಬಿಡಿ, ಅವ್ರವ್ರೆ ಸರಿ ಆಗ್ತಾರೆ. ಮಧ್ಯದಲ್ಲಿ ನಾವ್ಯಾಕೆ ಹೋಗ್ಬೇಕು? ನಾವೊಂದು ಹೇಳೋದು, ಆತ ಏನೋ ಅನ್ಕೊಳ್ಳೋದು, ಮತ್ತೆ ಅವಳಿಗೆ ಹಿಂಸೆ ಕೊಡಲ್ವಾ? ನೀವೇ ಅರ್ಥ ಮಾಡ್ಕೊಳ್ರಿ. ಸುಮ್ಮನೆ ಯಾಕೆ ಹೋಗ್ತೀರಾ? ಸುಮ್ಮನಿರಿ. 1 ನಿಮಿಷ ಕೋಪಕ್ಕೆ ಮತ್ತೆ ದೊಡ್ಡದಾಗ್ತದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಸುಮ್ಮನಿರಿ. ನೋಡವ ಲಕ್ಷ್ಮಿ, ಹಾಗೆಲ್ಲ ಆಡ್ಬಾರ್ದು ಕಣವ. ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರ್ತತೆ ಹೋಗ್ತವ. ಈಗ ನಾನು ನಿಮ್ಮ ಅಣ್ಣ ಅನ್ಸರ್ಸ್ಕೊಂಡು ಹೋಗ್ತಿಲ್ವೇನು? ಹಾಗೆ ಇರ್ಬೇಕವ. ಒಂದೊಂದು ಚಿಕ್ಕ ವಿಷಯಕ್ಕೂ ಕೂಡ ತವ್ರ ಮನೆ ಬಾಗಿಲು ಬಡಿಬಾರ್ದು ನೋಡು.
ಅದೆಲ್ಲ ಸರಿಯಾಗೋಲ್ಲ. ಈಗ ನೋಡು, ಇಷ್ಟೊಂದು ಚಿಕ್ಕ ವಿಷಯಕ್ಕೆ ನೀನು ಇಲ್ಲಿ ಬಂದಿದೀಯಾ, ಈಗ ದೊಡ್ಡವ್ರು ನಿಂತ್ಕೊಳ್ಬೇಕಾಗತ್ತೆ ನೋಡು. ಅದೆಲ್ಲ ಬೇಕಾ? ಸುಮ್ಮನೆ ಆಗ್ಬಿಡ್ಬೇಕವ, ಒಂದು 10 ನಿಮಿಷ ಸುಮ್ಮನೆ ಇದ್ಬಿಡ್ಬೇಕು, ಅದಾಗೆ ಸರಿ ಹೋಗ್ಕತ್ತೆ. ಸುಮ್ಮನಿರು, ಏನಾಗಲ್ಲ. ಒಂದು 10 ನಿಮಿಷ ಸಮಾಧಾನ ಮಾಡಿಕೊಂಡು ಹೋಗಿವಂತೆ, ಸುಮ್ಮನೆ ಕೂತ್ಕೋ. ಈಕೆ ನೋಡ್ರಿ, ಈಕೆ ಎಷ್ಟು ಮುಂದುವರೆದಿದ್ದಾಳೆ. ನನ್ನ ಮಗಳು ಈ ಪಾಟಿ ಹೊಡೆತ ತಿನ್ಕೊಂಡು ಬಂದಿದ್ದಾಳೆ ಪಾಪ, ಅಳ್ತಾ. ಈಕೆ ನೋಡು, 10 ನಿಮಿಷ ಕುತ್ಕೋ, ಆಮೇಲೆ ಹೋಗಿವಂತೆ ಅಂತ ಸಲೀಸಾಗಿ ಹೇಳ್ಬಿಟ್ಲು. ಇವಳಿಗೆಲ್ಲ ಸೀದನೆ ಸಿಗ್ತಿದೆ ಅಲ್ಲ. ಏನು ತೊಂದರೆ ಕೊಟ್ಟಿಲ್ವಲ್ಲ ನಾವು, ಅದಕ್ಕೇನೆ ಅವಳ ಕಷ್ಟ ಎಲ್ಲ ಅರ್ಥ ಆಗ್ತದೆ. ಅವ್ವ ಗಿರ್ಜಾ, ನಾವಿದೀವಿ, ಇನ್ನೂ ಅಪ್ಪ ಅಮ್ಮ ಬದುಕಿದೀವಿ. ಈಗಲೇ ಕಳ್ಸೋಕ್ ನೋಡ್ಬೇಡ, ಒಂದು ಸ್ವಲ್ಪ ಸಮಾಧಾನವಾಗಿರು. ಅಯ್ಯೋ ಅತ್ತೆಯವರೇ, ನಾನು ಇವಾಗ ಏನಂತದ್ದು ಹೇಳಿದೆ? ಹೆಣ್ಮಕ್ಳು ಸ್ವಲ್ಪ ಸುಧಾರಿಸ್ಕೊಂಡು ಹೋಗಬೇಕು. ಈಗ ನಾನು ಹೋಗ್ತಾ ಇಲ್ವಾ ನಿಮ್ಮ ಮನೆಯಲ್ಲಿ, ಎಲ್ಲ ಸುಧಾರಿಸ್ಕೊಂಡು ಹಾಗೇನೆ ಹೋಗಬೇಕು. ಗಂಡ ಹೆಂಡತಿ ಅಂದಮೇಲೆ ಒಂದು ಸ್ವಲ್ಪ ಜಗಳ ಇದ್ದೇ ಇರುತ್ತೆ, ಅದನ್ನೇ ದೊಡ್ಡದು ಮಾಡ್ಕೊಂಡು ಬರೋದಲ್ಲ. ಅದನ್ನೇ ಹೇಳಿದಷ್ಟೇಯ. ಲೇ, ನಿಂದು ಯಾಕೋ ಮಾತು ಜಾಸ್ತಿ ಆಗ್ತಿದೆ, ಹೋಗಿ ಒಳಗಡೆ ಸುಮ್ಮನೆ. ಬಂದ್ಬಿಟ್ಲಿ ಇಲ್ಲಿ ನಮಗೆ ಉಪಚಾರ ಮಾಡೋಕ್ಕೆ. ನಮ್ಗೆ ಗೊತ್ತು ಹೆಂಗೆ ಸರಿ ಮಾಡಬೇಕು ಅಂತ. ಹೋಗಿ ನೀನು ಒಳಗಡೆ. ನಾನೀಗ ಏನು ಅನ್ಬಾರ್ದು ಅಂದೆ. ನೀವು ನನ್ನ ಮೇಲೆ ರೇಗ್ತೀರ ನೋಡ್ರಿ. ಈ ಮನೆಯಲ್ಲಿ ಏನು ಹೇಳಂಗಿಲ್ಲ, ಏನು ಕೇಳಂಗಿಲ್ಲ, ಹಂಗೆ ಎಲ್ಲರೂ ಮೈ ಮೇಲೆ ಬರ್ತಾರೆ ನೋಡಿ. ಏನಾದರೂ ಮಾಡ್ಕೊಡ್ರಿ, ನಾನು ಈ ವಿಷಯಕ್ಕೆ ತಲೆನೇ ಹಾಕಲ್ಲ. ಅಪ್ಪ ಅವರೇ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ರೀ. ಅವನು ಜಾಸ್ತಿನೇ ಆಯಿತು, ಸುಮ್ಮನೆ ಬಿಡ್ತಿದ್ರೆ ಜಾಸ್ತಿನೇ ಮಾಡ್ತಾನವ. ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಕರ್ಕೊಂಡು ಹೋಗ್ತೀನಿ ಲಕ್ಷ್ಮೀನು. ಏನು ಅಂತ ಕೇಳಿ ನಾನು ಎಲ್ಲ ಅವನಿಗೊಂದೆರಡು ಕೊಟ್ಟು ಸರಿ ಮಾಡಿ ಬರ್ತೀನಿ ಅತ್ಲೆಗೆ. ಇರ್ಲ ಸುರೇಶ, ಇರ್ಲ. ನಾನು ನಿಮ್ಮಮ್ಮ ಕರ್ಕೊಂಡು ಹೋಗಿ ಏನು ಅಂತ ಹೇಳಿ ನೋಡ್ಕೊಂಡು ಬರ್ತೀನಿ. ನೀನೇನು ಬರೋದು ಬೇಡ, ಇರು. ನೀವಿನ್ನೂ ಹುಡುಗರು. ಮತ್ತೆ ಜಗಳದಲ್ಲಿ ಏನು ಹೇಳ್ತೀರಾ, ಏನು ಮಾತಾಡ್ತೀರಾ, ಏನು ಮಾಡ್ಕೋತೀರಾ ಅಂತಲೇ ಗೊತ್ತಾಗಲ್ಲ. ನಾವಿದ್ರೆ ದೊಡ್ಡವ್ರು ಇರ್ತೀವಿ, ಏನಾದರೂ ಒಂದು ತೀರ್ಮಾನ ಮಾಡಿ ಬರ್ತೀವಿ. ಸುಮ್ಮನಿರು. ನಿಮ್ಮದು ಬಾಯಿಗಿಂತ ಕೈನೇ ಮುಂದಿರ್ತದ. ಸುಮ್ಮನಿರು. ನಾವು ಹೋಗಿ ಎಲ್ಲ ನೋಡಿಕೊಂಡು ವಿಚಾರಿಸಿ ಎಲ್ಲ ಸರಿ ಮಾಡಿ ಬರ್ತೀವಿ. ನಿನ್ನ ಮನೆಯಾಗೇ ಇರು. ಇಲ್ಲಪ್ಪ, ನಿಮ್ಗೆ ಗೊತ್ತಿಲ್ಲ. ಅವನನ್ನ ಸುಮ್ಮನೆ ಬಿಡಬಾರ್ದು. ಒಂದೆರಡು ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ. ಸುಮ್ಮನಿರಿ. ನೀವು ಹೋದ್ರೆ ಸುಮ್ಮನೆ ಹಂಗೆ ತೀರ್ಮಾನ ಮಾಡಿ ಬರ್ತೀರಾ? ನಾನು ಹೋದ್ರೆ 2 ಕೊಟ್ಟೆ ಮಾತಾಡ್ತೀನಿ ಮೊದಲು. ಎಲ್ಲ ಸರಿ ಆಗ್ತದೆ. ಸುಮ್ಮನಿರಿ. ನೀವೇನು ಬರೋದು ಬೇಡ, ನಾನೇ ಹೋಗ್ಬರ್ತೀನಿ. ಲಕ್ಷ್ಮಿನ ಕರ್ಕೊಂಡು ನಾನೇ ಹೋಗ್ಬರ್ತೀನಿ. ಸುಮ್ಮನಿರಿ ನೀವು. ಲೇ ಸುರೇಶ, ಹೇಳೋ ಮಾತು ಕೇಳಲ್ಲ. ದೊಡ್ಡವ್ರು ಏನಾದರೂ ಹೇಳ್ತಿದ್ದಾರೆ ಅಂದಮೇಲೆ ಸ್ವಲ್ಪ ಮಾತು ಕೇಳಬೇಕು ಹುಡುಗರು. ನಾನು ಹೇಳ್ತಿದ್ದೀನಲ್ವಾ, ನಿಮ್ಮಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಎಲ್ಲ ಸರಿ ಮಾಡಿ ಬರ್ತೀನಿ ಅಂತ. ನೀನು ಹೇಳೋದು ಮಾತೇ ಕೇಳ್ತಿಲ್ಲ ನೋಡು. ಹೋಗಿ ಒಳಗಡೆ ಸುಮ್ಮನೆ. ಮನೆಯಾಗೇ ಇರು. ನಾನು ನಿಮ್ಮಮ್ಮ ಮತ್ತು ಲಕ್ಷ್ಮಿನ ಕರ್ಕೊಂಡು ಹೋಗಿ ಎಲ್ಲ ಸರಿ ಮಾಡಿ ಬರ್ತೀನಿ. ಹೋಗು. ಆಯ್ತು, ತಗೊಳ್ರಿ ಅಪ್ಪ ಅವರೇ. ಅವನಿಗೆ ಹೇಳಿ ಬನ್ನಿ ಮತ್ತ. ಸರಿಯಾಗಿ. ಇನ್ನೊಂದ್ಸಲಿ ಹಂಗೆ ಮಾಡಿದ್ರೆ ಮತ್ತೆ ಸರಿ ಇರಲ್ಲ ಅಂತವ. ಆಯಿತು, ಹೋಗಿ ಬನ್ನಿ. ಪದ್ಮ, ನಡಿಯೇ. ಅದೇನಂತ ನೋಡ್ಕೊಂಡು ಬರೋಣ ನಡಿ. ಲಕ್ಷ್ಮಿನೂ ಕರ್ಕೊಂಡು ಹೋಗೋಣ. ಅದೇನು ಅಂತ ನೋಡಿ ಮಾತಾಡ್ಕೊಂಡು ಬರೋಣ ನಡಿಯತ್ಲೆಗೆ. ನಾವಷ್ಟು ಬೇಗ ಅವ್ರ ಮನೆ ಹತ್ರ ಹೋಗಿ ಹುಡುಗಿನ ಬಿಟ್ಟು ಬಂದರೆ ಏನು ತೀರ್ಮಾನ ಮಾಡ್ದಂಗೆ ಅವನಿಗೆ ಸ್ವಲ್ಪ ಬಿಸಿ ಮುಟ್ಲಿ. ಸುಮ್ಮನಿರಿ. ಮಾಡಾಕರು ಯಾರು ಇಲ್ಲಲ್ಲ ಮನೆಯಲ್ಲಿ, ಗೊತ್ತಾಗುತ್ತೆ. 1-2 ದಿನ ಅಲ್ಲೇ ಕೊಳಿಲಿ, ಗೊತ್ತಾಗುತ್ತೆ. ಸುಮ್ಮನಿರಿ. ಆಮೇಲೆ ಅವನಾಗೆ ಬರ್ತಾನೆ. ಆಮೇಲೆ ಏನು ಅಂತ ಕೇಳಿ ಇಲ್ಲಿಂದನೇ ಕಳಿಸಿದ್ರೆ ಆಯಿತು. ಈಗ ಅವಸರ ಮಾಡಿ ಹೋಗೋದು ಬೇಡ. ಸುಮ್ಮನಿರಿ. ಲೇ, ನೀನು ಚಿಕ್ಕ ಮಕ್ಕಳು ಹಠ ಮಾಡ್ದಂಗೆ ಮಾಡ್ತೀಯಲ್ಲೇ. ನಡಿಯೇ. ಸಂಸಾರ ಅಂದಾಗ ಹಿಂಗೆ ಆಗೋಗ್ಬಿಡುತ್ತಾ? ನಡಿ. ಅವ್ರು ಏನೋ ಚಿಕ್ಕವರು ಮಾಡ್ತಾರೆ ಅಂತ ಹೇಳಿ ನಾವು ದೊಡ್ಡವರು ಹಂಗೆ ಮಾಡಿಬಿಟ್ರೆ ಸರಿ ಹೋಯ್ತು ಮತ. ನಡಿ. ಏನು ಅಂತ ಹೇಳಿ ವಿಚಾರಿಸಿ ಬಿಟ್ಟು ಬರೋಣ ಅತ್ಲೆಗೆ. ಇಲ್ಲ ಕಣ್ರಿ ಅಪ್ಪಯ್ಯ, ಅವ್ರೀಗ ಏನು ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಇಲ್ಲ ಅವರು. ತುಂಬ ಕುಡಿದು ವಾಲಾಡ್ತಿದ್ರು ನಾನು ಬರುವಾಗ. ಅದರಲ್ಲೇ ಹೊಡೆದು ಕಳಿಸಿರೋದು ನನಗೆ ಮತ. ಈಗ ಹೋದ್ರೆ ನಾವೇನು ಹೇಳಿದ್ರು ಕೂಡ ಅರ್ಥನೇ ಆಗಲ್ಲ. ಸುಮ್ಮನಿರಿ. ಇವತ್ತೊಂದಿನ, ನಾಳೆ ಮುಂಜಾನೆನೇ ಎದ್ದು ಹೋಗೋಣಂತೆ. ಅವ್ನು ಕುಡಿಯೋದ್ರೊಳಗಡೆನೆ ಹೋಗ್ಬಿಡ್ಬೇಕು ಮುಂಜಾನೆನೆ. ಇವತ್ತೊಂದಿನ ಸುಮ್ಮನಿರಿ. ಲಕ್ಷ್ಮಿ ಹೇಳೋದು ಕರೆನೇ ಐತೆ. ಈಗ ಮತ್ತೆ ನಾವು ಏನು ಹೇಳಿದ್ರು ಕೂಡ ಅರ್ಥ ಆಗಲ್ಲ. ಕುಡ್ದಿದ್ದಾನೆ ಬೇರೆ. ಮುಂಜಾನೆನೇ ಹೋಗೋಣ ಅಂತ ತಗೊಳ್ರಿ. ಸರಿನೇ ಐತೆ. ಮುಂಜಾನೆನೇ ಹೋಗಿ ಎಲ್ಲ ಸರಿ ಮಾಡಿ ಬರೋಣ ಅಂತೆ. ಏನು ಹೇಳ್ತೀಯ ಪದ್ಮಾ? ಸರಿ, ಆಯ್ತು, ತಕೋರಿ. ಹಂಗೇನೆ ಮಾಡೋಣ. ಇವತ್ತೊಂದಿನ ಹೆಂಗೋ ಇರಲಿ. ಇವಳಿಗೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಹೆಂಗೋ ಬೆಳಿಗ್ಗೆ ಹೋಗಿ ಎಲ್ಲ ಸರಿ ಮಾಡಿ ಬರೋಣ ಅಂತೆ. ಸರಿ, ತಗೊಳ್ರಿ.